ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಮಾತನಾಡೆ ಮಂದಾರ ನಿನ್ನ ಹೆಸರೇ ಶೃಂಗಾರ ಎಂಥ ಸಾಲಲ್ವಾ. ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಹಾಡುಗಳು ಎವರ್ ಗ್ರೀನ್. ಅದು ಕ್ಯಾಸೆಟು ದಾಖಲೆ, ಸಿನಿಮಾನೂ ದಾಖಲೆ. ಇವತ್ತಿಗೂ ಹಾಡುಗಳು ನಾವು ಕೇಳ್ತಿರ್ತೀವಿ, ರೀಲ್ಸ್ ಎಲ್ಲ ಮಾಡ್ತಿರ್ತೀರ, ನಿಮಗೆಲ್ಲ ಗೊತ್ತು. ಅದೊಂದು ಮುಗಿಯದ ಅಧ್ಯಾಯ ಅಂತ ಸಿನಿಮಾ, ಅದು ಅಂತ ಹಾಡೋದು. ಹಂಸಲೇಖ ಅವರಿಗೆ 2ನೇ ಇನ್ನಿಂಗ್ಸ್ ಅಂತೀನಿ ನಾನು. ಮೊದಲು ಪ್ರೇಮಲೋಕ ಆದರೆ 2ನೇ ಇನ್ನಿಂಗ್ಸ್ ಚೈತ್ರದ ಪ್ರೇಮಾಂಜಲಿ. ನಾರಾಯಣ್ ಅವರಿಗೆ ಚಿತ್ರ ಬದುಕಿನಲ್ಲಿ ಒಂದು ಮೈಲಿಗಲ್ಲು, ರಘುವೀರ್ ಅವರಿಗೆ ಅವರ ಸಿನಿಮಾ ಬದುಕಿನಲ್ಲಿ ಒಂದು ಮೈಲಿಗಲ್ಲು. ಎಲ್ಲನೂ ಇಲ್ಲಿ ಸೂಪರೇ. ಒಂದು ಮಾಹಿತಿ ನಿಮ್ಗೆ ಹೇಳಬೇಕಿತ್ತು, ಚಿಕ್ಕ ಮಾಹಿತಿ ಅಂತ ಬೇಜಾರು ಮಾಡ್ಕೋಬೇಡಿ, ಇಂಪಾರ್ಟೆಂಟ್ ಮಾಹಿತಿ. ಇದೆಲ್ಲ ಕೇಳಿದ್ರೆ ನಿಮ್ಗೆ ಖುಷಿ ಆಗುತ್ತೆ. ಈ ಹಾಡುಗಳು ಎಲ್ಲಿ ಸೃಷ್ಟಿಯಾಯಿತು, ಹಂಸಲೇಖ ಅವರು ಎಲ್ಲಿ ಹಾಡುಗಳನ್ನ ಬರೆದರು, ಎಲ್ಲಿ ಟ್ಯೂನ್ ಮಾಡಿದ್ರು, ಇದೆಲ್ಲ ನಿಮಗೆ ಗೊತ್ತಿದೆ. ಆಲ್ರೆಡಿ ನಾರಾಯಣ್ ಸರ್ ಎಲ್ಲ ಕಡೆ ಹೇಳಿದ್ದಾರೆ. ಚೈತ್ರದ ಪ್ರೇಮಾಂಜಲಿಯ ಸುಮಾ ಸುಮಾ ಆ ಒಂದು ಟೈಟಲ್ ಸಾಂಗ್ ಇದೆಯಲ್ಲ, ಅದನ್ನ SPB ಅವರು ಹಾಡಿ ಹೋಗಿರ್ತಾರೆ ಸಂಕೇತಲ್ಲಿ. ಆನಂತರ ಒಂದು 2 ದಿನ ಬಿಟ್ಟು ಹಾಡನ್ನ ಮತ್ತೊಂದು ಸಲ ಕೇಳ್ತಾರೆ ಹಂಸಲೇಖ ಅವ್ರು, ನಾರಾಯಣ ಅವರು. ಆಗ ನಾರಾಯಣ ಅವರಿಗೆ ಏನೋ ಒಂದು ಇನ್ಕಂಪ್ಲೀಟ್ ಅನ್ನಿಸ್ತಿರುತ್ತೆ, ಇನ್ನೇನೋ ಬೇಕಲ್ಲ ಇದಕ್ಕೆ ಅಂತ. ಹಂಸಲೇಖ ಅವ್ರಿಗೆ ಹಾಗೆ ಅನಿಸುತ್ತೆ. ಆಗ ಪ್ಲ್ಯಾನ್ ಮಾಡ್ತಾರೆ. ಆಗ ಹಂಸಲೇಖ ಅವರೊಂದು ಇನ್ಪುಟ್ ಕೊಡ್ತಾರಲ್ಲಿ. ನಾಯಕ ನಾಯಕಿ ಮೇಲೆ ಹಾಡುವಂಥದ್ದು. ನಾಯಕಿ ಸುಮ್ಮನೆ ಡ್ಯಾನ್ಸ್ ಮಾಡ್ತಾಳೆ ಈ ಹಾಡಲ್ಲಿ, ನಾಯಕ ವರ್ಣಿಸ್ತಾನೆ. ಅಲ್ಲಿ ನಾಯಕಿಯ ಒಂದು ಲಿಪ್ಸಿಂಕ್ ಇರಲ್ಲ, ಆದರೆ ಒಂದು ಹಮ್ಮಿಂಗ್ ಹಾಕ್ಬಿಡೋಣ, ಚೆನ್ನಾಗಿರುತ್ತೆ. ಹೋ ಅಂತ ಬರುತ್ತಲ್ಲ ಹಮ್ಮಿಂಗು, ಅದು ಆಮೇಲೆ ಮಾಡೋದವರು. ಫಸ್ಟ್ ಅದಿರಲ್ಲ, ಒಂದೇ ಫೋರ್ಸ್ ಆಗಿರುತ್ತೆ ಹಾಡು. ಒಂದು ಹಮ್ಮಿಂಗ್ ಹಾಕ್ಬಿಡೋಣ, ಚೆನ್ನಾಗಿರುತ್ತೆ ಅಂತೇಳಿ ಮತ್ತೆ ಅದನ್ನ ಪ್ಲ್ಯಾನ್ ಮಾಡ್ತಾರೆ. ಆಗ ಚಂದ್ರಿಕಾ ಗುರುರಾಜ್ ಅವರು ಅಲ್ಲಿ ಬಂದಿರ್ತಾರೆ. ಅವತ್ತು ಒಂದು ಹಂಸಲೇಖ ಅವ್ರ ರೆಕಾರ್ಡಿಂಗ್ ಇರುತ್ತೆ ಬೇರೆ ಸಿನಿಮಾದ ಹಾಡು. ಆ ಸಮಯದಲ್ಲಿ ಸಂಕೇತದಲ್ಲಿ ಹಂಸಲೇಖ ಅವ್ರ ಅಸ್ಟೆಂಟ್ ಇರ್ತಾರೆ ವೆಂಕಟೇಶ್ ಅವರು. ಅವರಿಗೆ ಹಂಸಲೇಖ ಅವರೆಲ್ಲ ವಿಷಯ ಹೇಳಿರ್ತಾರೆ, ಈ ಥರ ಬೇಕು ಅಂತ ಹಾಡ್ಸ್ಬಿಡಪ್ಪ ಅಂದಿರ್ತಾರೆ. ಆಗ ಮೇಡಮ್ನ ಕರೆದು ವೆಂಕಟೇಶ್ ಅವರೆಲ್ಲ ಇನ್ಪುಟ್ಸ್ ಕೊಡ್ತಾರೆ. ಒಂದು ಹಮ್ಮಿಂಗ್ ಬೇಕು, ಈ ರೀತಿ ನಮ್ಗೆ ಬೇಕು ಅಂತೇಳಿ ಎಲ್ಲ ಹೇಳ್ತಾರೆ. ಹಾಡನ್ನ ಪ್ಲೇ ಮಾಡಿ ಕೇಳಿಸ್ತಾರೆ. ಆ ಪಟ್ಟೆ ಟ್ರ್ಯಾಕ್ ಆಡಿರ್ತಾರೆ ಮೇಡಮ್ಮು. ಆ ಫಿಲಮ್ದು ಟ್ರ್ಯಾಕ್, ಹಾಡುಗಳು ಟ್ರ್ಯಾಕ್ ಆಡಿದ್ದು ಮೇಡಮ್ ಚಂದ್ರಿಕಾ ಮೇಡಮು ಹಾಗೂ LN ಶಾಸ್ತ್ರಿ ಅವರು. ಆದರೆ ಎಲ್ಲ ಓಕೆ ಆಗಿರುತ್ತೆ ಅಲ್ವಾ. ಮತ್ತೇನೋ ಬೇಕು ಅಂದಾಗ ಕೇಳ್ತಾರೆ ಮೇಡಮ್, ಮತ್ತೆ ಹಾಡು ಪ್ಲೇ ಮಾಡಿ ಕೇಳಿದ ಮೇಲೆ ಅವರಿಗೆ ಹಮ್ಮಿಂಗ್ ಆಡೋ ಒಂದು ಐಡಿಯಾ ಬರುತ್ತೆ. ಸರಿ ಅಂತೇಳಿ ಯಾವ ಥರ ಬೇಕು ಅಂತ ಹಂಸಲೇಖ ಅವರು ವೆಂಕಟೇಶ್ ಅವ್ರಿಗೆ ಹೇಳಿದ್ರು, ಅದನ್ನ ವೆಂಕಟೇಶ್ ಅವ್ರಿಗೆ ಹೇಳ್ತಾರೆ. ಅದೆಲ್ಲ ಪ್ರಾಕ್ಟೀಸ್ ಮಾಡಿ ಒಂದೇ ಟೇಕಲ್ಲಿ ಆಡ್ತಾರೆ. 15 ನಿಮಿಷದಲ್ಲಿ ರೆಡಿ. ಮಧ್ಯಾಹ್ನ ಊಟದ ಬ್ರೇಕಲ್ಲಿ ಆಡೋದು. ಬೇರೆ ಸಾಂಗ್ ರೆಕಾರ್ಡಿಂಗ್ ಇರ್ತದೆ, ಆ ಮಧ್ಯಾಹ್ನ ಊಟದ ಬ್ರೇಕಲ್ಲಿ ಚೈತ್ರದ ಪ್ರೇಮಾಂಜಲಿಯ ಆ ಒಂದು ಟೈಟಲ್ ಟ್ರ್ಯಾಕಿನ ಹಮ್ಮಿಂಗ್ ಆಡೋದು. ಈಗ ನಾವು ದಿನ ಕೇಳ್ತಿರ್ತೀವಿ ಹಾಡನ್ನ, ಎಷ್ಟು ಚೆನ್ನಾಗಿದೆ ನೋಡಿ. ಅದು ಏನು ಬೇಕೋ ಅದು ಬೇಕು ಹಾಡಿಗೆ. ಆ ಉಪ್ಪು ಹುಳಿ ಖಾರೆಲ್ಲ ಕರೆಕ್ಟಾಗಿದ್ರೇ ಒಳ್ಳೆ ಊಟ ಅಂತ. ಆಮೇಲೆ ಅದನ್ನ SPB ಅವ್ರು ಕೇಳ್ತಾರೆ, ಖುಷಿ ಪಡ್ತಾರೆ. ಆಗ ಹಂಸಲೇಖ ಅವರು SPB ಅವ್ರಿಗೆ ಹೇಳ್ತಾರೆ, ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಅದು ಈ ರೀತಿ ಒಂದು ಮಾಹಿತಿ ನಿಮ್ಗೆ ಹೇಳಬೇಕಿತ್ತು. ನಿನ್ನೆ ಇದು ಚಂದ್ರಿಕಾ ಮೇಡಮ್ ನನಗೆ ಹೇಳಿದ್ರು, ಹಾಗಾಗಿ ನಿಮಗೆ ಇದರ ಹಂಚ್ಕೊಂಡೆ. ಈ ರೀತಿ ಹಲವಾರು ಆಗಿದೆ. ಹಾಡಿ ಹೋಗಿರ್ತಾರೆ, ಫೈನಲ್ ಆಗೋಗಿರುತ್ತೆ, ಮತ್ತೆ ಕೇಳಿದಾಗ ಬೇಕು ಅನಿಸಿರುತ್ತೆ, ಮತ್ತೆ ಕರೆಸಿ ಆಡೋಕ್ಕಾಗಲ್ಲ, ಇನ್ನೇನು ಫಿಲಪ್ ಮಾಡ್ಬೋದಲ್ಲಿ. ಆಗ ಟ್ರ್ಯಾಕ್ ಸಿಂಗರ್ಸ್ ಅಂದರೆ ಇದನ್ನ ಆಡಿಸ್ಬಿಡೋದು. ಅವ್ರು ಅದ್ಭುತವಾಗಿ ಆಡಬೇಕಲ್ಲೂ. ಟ್ರ್ಯಾಕ್ ಸಿಂಗರ್ಸ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ನಾನು ತುಂಬ ವೀಡಿಯೋಗಳು ಹೇಳಿದ್ದೀನಿ, ಇದು ಒರಿಜಿನಲ್ ಸಿಂಗರ್ಸ್ ಯಾರು ಬಂದು ಆಡ್ತಾರೋ, ಮೂಲ ಗಾಯಕಿಯವರು, ಅವ್ರು ಹಾಡ್ದಂಗೆ ಟ್ರ್ಯಾಕ್ ಸಿಂಗರ್ಸ್ ಆಡಿರಬೇಕು. ಚಂದ್ರಿಕಾ ಮೇಡಮ್ ಬೇಕಿ ಜೀವ ತುಂಬ್ತಾರೆ, ಅದ್ಭುತವಾಗಿ ಮೂಡು ಬರುತ್ತೆ ಹಾಡು. ಚೈತ್ರದ ಪ್ರೇಮಾಂಜಲಿ ಹಾಡು ನಿಮಗೆಲ್ಲ ಗೊತ್ತು. ಈಗ ಇದು ಕೇಳಿದಾಗ ಹಮ್ಮಿಂಗ್ ಬಂದಾಗ ನೆನೆಸ್ಕೊಳ್ಳಿ ಮಾಹಿತಿ, ಓಕೆನಾ. ಈಗಲೇ ಹಾಡು ಕೇಳಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ.